ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಮಸಂಡಿ. ಜಿಮ್ಗಳು ಲವ್ ಜಿಹಾದ್ ಅಡ್ಡ ಅಗಲಾಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಧಾರವಾಡದಲ್ಲೂ ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಆ ಒಂದು ಜಿಮ್ನಲ್ಲಿನೇ ಒಂದು ಲವ್ ಜಿಹಾದ್ ಒಂದು ಪ್ರಕ್ರಿಯೆ ನಡೆಸಲಾಗಿತ್ತು ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಇದೀಗ ಹುಬ್ಬಳ್ಳಿಯಲ್ಲೂ ಸಹ ಅದೇ ಮಾದರಿಯ ಒಂದು ಪ್ರಕ್ರಿಯೆ ನಡೆದಿದೆ ಮತ್ತು ಜಿಮ್ಗಳನ್ನ ಅಡ್ಡ ಇಟ್ಕೊಂಡು ಇವರು ಲವ್ ಜಿಹಾದ್ ಪ್ರಕ್ರಿಯೆನ ಒಂದು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಸಾಕಷ್ಟು ಒಬ್ಬ ಯುವತಿಯ ಒಂದು ಏನು ಲವ್ ಬೀಳಿಸ್ಕೊಂಡು ಮತ್ತು ಆ ಯುವಕನನ್ನು ಕಿಡ್ನ್ಯಾಪು ಇತ್ಯಾದಿ ಬೇರೆ ಬೇರೆ ರೀತಿಯ ಒಂದು ಬೆಳವಣಿಗೆಗಳು ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿದ್ದಾವೆ. ಏನೆಲ್ಲ ಆಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಲವ್ ಜಿಹಾದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಿರುವಂತಹ ಒಂದು ಪದ ಆಗಿದೆ. ಮತ್ತು ಏನು ಒಂದು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಒಂದು ಲವ್ ಜಿಹಾದ್ ಮುಸ್ಲಿಂ ಯುವಕರು ಒಂದು ಟಾರ್ಗೆಟ್ ಮಾಡಿಕೊಂಡು ಒಂದು ಲವ್ ಜಿಹಾದನ್ನು ಒಂದು ಯುದ್ಧನೇ ಸಾರಿದ್ದಾರೆ ಮತ್ತು ಹಿಂದೂ ಯುವತಿಯರೇ ಇದರ ಟಾರ್ಗೆಟ್ ಅನ್ನೋ ಒಂದು ಆರೋಪ ಒಂದು ಕೇಳಿ ಬಂದಿತ್ತು. ಇದೀಗ ಹುಬ್ಬಳ್ಳಿಯಲ್ಲೂ ಸಹ ಇದೇ ಮಾದರಿಯಲ್ಲಿ ಒಂದು ಲವ್ ಜಿಹಾದ್ ಒಂದು ಟ್ರ್ಯಾಪ್ಗೆ ಹಿಂದೂ ಯುವತಿಯರು ಬಲಿ ಆಗ್ತಾ ಇದ್ದಾರೆ. ಅದರಲ್ಲೂ ಜಿಮ್ನ ಅಡ್ಡ ಇಟ್ಕೊಂಡು ಒಂದು ಯುವತಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಬ್ಲ್ಯಾಕ್ ಮೇಲ್ ಮಾಡುವ ಒಂದು ಆರೋಪ ಕೇಳಿಬಂದಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇದಕ್ಕೆ ಒಂದು ಸಾಕಷ್ಟು ಒಂದು ಚರ್ಚೆಗೂ ಸಹ ಕಾರಣವಾಗಿದೆ. ಯಾಕಂದರೆ ಹುಬ್ಬಳ್ಳಿಯ ಒಂದು ದೇವಂಗಪೇಟೆಯ ಒಂದು ಸಮೀರ್ ಮುಲ್ಲಾ ಅನ್ನುವ ಯುವಕನನ್ನು ಇವತ್ತು ಬೆಳಿಗ್ಗೆ ಒಂದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅವನ್ನ ಹಿಡ್ಕೊಂಡು ಒಂದು ಹಲ್ಲೆ ಮಾಡಿ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ಆತನನ್ನು ಒಪ್ಪಿಸಿದ್ದಾರೆ. ಇದರ ಬೆನ್ನ ಹಿಂದೆ ಯುವಕನ ಕಡೆಯ ಸಂಬಂಧಿಕರು ಸಹ ಅಂದರೆ ಯುವಕನ ಸಹೋದರಿ ಮತ್ತು ಅವರ ಸಹೋದರಿಯ ಗಂಡ ಮತ್ತಿತರರು ಸಹ ಆ ಯುವತಿಯ ಮನೆಗೆ ನುಗ್ಗಿ ದಾಂಧಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಇದೆಲ್ಲ ಬೆಳವಣಿಗೆಗಳ ನಂತರ ಏನು ಈ ಎರಡೂ ಕಡೆಯವರು ಅಂದರೆ ಏನು ಹಿಂದೂ ಕಾರ್ಯಕರ್ತರ ಒಂದು ಹಲ್ಲೆಗೆ ಗುರಿಯಾದಂತಹ ಸಮೀರ್ ಮುಲ್ಲಾನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೊತೆಗೆ ಏನು ಯುವತಿಯ ಕಡೆಯವ್ರಿಗೇನು ಈ ಯುವಕನ ಕಡೆಯವರು ದಾಳಿ ಮಾಡಿದ ಸಂದರ್ಭದಲ್ಲಿ ಹಲ್ಲೆಗೊಳಗಾಗಿದ್ದಾರೆ. ಯುವತಿಯ ಕಡೆಯವ್ರನ್ನ ಸಹ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಇದೆಲ್ಲದರ ನಡುವೆನೇ ಏನಂದರೆ ಇಲ್ಲಿ ವಿಜಯನಗರ ಆದರ್ಶ ನಗರದಲ್ಲಿರುವಂತಹ ಜಿಮ್ನಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆ ನಡೆಸಿ ಯುವತಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತೇಳಿ ಆರೋಪಿಸಿ ಏನಂದರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಿದರು. ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಅಂತೇಳಿ ಅವ ಒಂದು 5-6 ಜನ ಹಿಂದೂ ಹುಡುಗಿಯರು ಫೋಟೋ ಮತ್ತು ವಿಡಿಯೋಸ್ ಇಟ್ಕೊಂಡು ಲವ್ ಜಿಹಾದ್ ಬಲಿ ಬೀಳ್ಸ್ಯಾನ. ಅವ್ರನ್ನ ಬೀಳಿಸಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಸಾವಜಿ ಸಮಾಜಕ್ಕೆ ಅವ ಓಪನ್ ಆಗಿ ಬೇದಾನ. ಅದರ ಸಂಬಂಧ ಇವತ್ತು ಆ ಸಮಾಜದವರು ಮತ್ತು ಎಲ್ಲ ಹಿಂದೂ ಸಂಘಟನೆಯವರು ಕೂಡಿ ಹೋಗಿ ಅವ್ನು ಬೆಳಿಗ್ಗೆ ಕರ್ಕೊಂಬಂದು ನಾವು ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಒಪ್ಸ್ಯಾರ. ಅವನ್ನ ಒಪ್ಪಿಸಿಂದ ಆ ಸಮೀರ್ ಮುಲ್ಲಾನ ಮನೆಯವರು ಒಂದು 4-5 ಜನ ಹೆಣ್ಮಕ್ಳು, ಒಂದು 4-5 ಜನ ಗಂಡ್ಮಕ್ಳು ಬಂದು ಆ ಹುಡುಗಿಯರ ಮನೆಗೆ ಬಂದು ಆ ಕದ ಮುರಿಯಾಕಿದ ಪ್ರಯತ್ನ ಮಾಡ್ಯಾರ. ಮತ್ತು ಒಳ್ಳೆಕಿಗೆ ನೀನು ಫೋಟೋ ಮತ್ತು ವಿಡಿಯೋಸ್ ಅದು ನಮ್ಮ ಕಡೆ ಅದಾವು, ಅವನ್ನೆಲ್ಲ ನಾವು ಲೀಕ್ ಮಾಡ್ತೀವಿ. ಆ ಬಳಿಕ ನೀನು ಸುಸೈಡ್ ಮಾಡೋ ಮಟನು ಸುಸೈಡ್ ಮಾಡ್ಕೊಂಬಿಟ್ಟನು ನಾನು ನೀನು ಬಿಡೋಂಗಲ್ಲ. ಮತ್ತೊಳ್ಳಿ ನಿಮ್ಮ ಮನೆಗೆ ಬೆಂಕಿನೂ ಹಚ್ತೇವೆ ಅಂತೇಳಿ ಆ ಹುಡುಗಿಗೆ ಧಮಕಿ ಕೊಟ್ಟಾರ. ಬಂದು ಇಲ್ಲೆಲ್ಲ ಹಾಕಿ ಬ್ಯಾಟು ಎಲ್ಲ ಹಾಕಿ ಸ್ಟಿಕ್ಕು ಬ್ಯಾಟ್ ಎಲ್ಲ ತೊಗೊಂಬಂದಾರ. ಆ ಹುಡುಗಿಗೆ ಧಮಕಿ ಕೊಟ್ಟಾರ. ಹಾಗಾಗಿ ಇದೊಂದು ಲವ್ ಜಿಹಾದ್ ಅಡ್ಡ ಆಗ್ಯಾವ. ಅದಕ್ಕೆ ಜಿಮ್ನವ್ರಿಗೆ ನಾವು ಹೇಳ್ದೆ ನಾವು ಸಪ್ರೇಟ್ ಮಾಡ್ತಿದ್ರೆ ಸಪ್ರೇಟ್ ಮಾಡಿರಿ. ಯಾಕಂದ್ರೆ ಲೇಡೀಸ್ ಸ್ಟ್ರೀಮ್ರ ಸಪ್ರೇಟ್ ಆಗ್ಬೇಕು, ಜೆಂಟ್ಸ್ ಸ್ಟ್ರೀಮರ್ ಸಪ್ರೇಟ್ ಆಗ್ಬೇಕು. ಇಲ್ಲ ಅಂದರೆ ಇದ್ರ ಬಗ್ಗೆ ನಾವು ಒಂದು ಉಗ್ರವಾದ ಹೋರಾಟ ತೊಗೊತೀವಿ ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತೇವೆ. ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದರು ಮತ್ತು ಹಿಂದೂ ಪರ ಸಂಘಟನೆ ಮುಖಂಡರ ಜೊತೆ ಮಾತುಕತೆ ಮಾಡಿದರು. ಮತ್ತು ನೀವೇನು ದೂರು ಕೊಡ್ತೀರ ಕೊಡಿ, ನಾವು ಏನು ನಮ್ಮ ಪೊಲೀಸ್ ಇಲಾಖೆಯ ಒಂದು ಕಾನೂನಿನ ರೀತಿಯಲ್ಲಿ ಏನು ಕ್ರಮ ಕೈಗೊಳ್ತಾನೆ ಅನ್ನೋ ಒಂದು ಮಾತನ್ನು ಹೇಳಿದರೆ. ಜೊತೆಗೆ ನಂತರ ಮಾಧ್ಯಮಗಳಿಗೂ ಸಹ ಪ್ರತಿಕ್ರಿಯೆ ಕೊಟ್ಟಿರುವಂಥ ಶಶಿಕುಮಾರ್ ಅವರು ಈಗೇನು ಇವರು ಲವ್ ಜಿಹಾದನ್ನು ಒಂದು ಆರೋಪ ಮಾಡ್ತಾಯಿದ್ರೆ ಮತ್ತು ಈಗೇನು ಆ ಯುವತಿ 3 ವರ್ಷಗಳಿಂದಲೂ ಸಹ ಅವರ ಜೊತೆ ಏನು ಅಲ್ಲಿ ಜಿಮ್ಮಿಗೆ ಹೋಗ್ತಾ ಇದ್ಲು. ಹಾಗಾಗಿ ಏನೆಲ್ಲ ಆಗಿದೆ ಮತ್ತು ಯಾರ್ಯಾರ ಕಡೆಯಿಂದ ಏನು ತಪ್ಪುಗಳಾಗಿದೆ ಅಂತೇಳಿ ನಾವು ಪರಿಶೀಲನೆ ಮಾಡಿ ಸೂಕ್ತ ತನಿಖೆ ಕೈಗೊಳ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದರೆ. ಈ ದಿನ ಬೆಳಗ್ಗೆ ಸುಮಾರು 8ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ. ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. ಮತ್ತು ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು ಅದಾದಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ
ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಮತ್ತು ಎರಡೂ ಕಡೆಯವರು ಇನ್ನು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತೀವಿ. ಇದರ ನಡುವೆ ಸಮೀರ್ ಮುಲ್ಲಾನ ಸಹೋದರಿ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾಳೆ. ಮತ್ತು ಏನು ಇವರು ನಮ್ಮ ತಮ್ಮನನ್ನು ಕಿಡ್ನ್ಯಾಪ್ ಮಾಡಿಬಿಟ್ಟು ಏನಂದರೆ ಒಂದು ಕಿಡ್ನ್ಯಾಪ್ ಮಾಡಿದ್ರು ಮತ್ತು ನಮ್ಮನ್ನು ಈ ರೀತಿ ಒಂದು ಟಾರ್ಗೆಟ್ ಮಾಡಿ ಒಂದು ಹಲ್ಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ನಾವು ಯಾವುದೇ ರೀತಿಯ ಒಂದು ಲವ್ ಜಿಹಾದ್ ಈ ರೀತಿ ಅದೆಲ್ಲ ಶುದ್ಧ ಸುಳ್ಳು. ಯಾಕಂದರೆ ಈಗೇನು ಯುವತಿ ಇದ್ದಾಳೆ, ಖುಷಿ ಅನ್ನೋ ಯುವತಿ, ಖುಷಿ ಕಲಬುರ್ಗಿ ಅನ್ನೋ ಯುವತಿ 3 ವರ್ಷಗಳಿಂದಲೂ ಸಹ ಪರಿಚಯ ಇದ್ದಾಳೆ. ಮತ್ತು ಅವರಿಬ್ಬರ ಜೊತೆ ಒಂದು ರಿಲೇಷನ್ಶಿಪ್ ಇತ್ತು. ಆ ರಿಲೇಷನ್ಶಿಪ್ 3 ವರ್ಷಗಳಿಂದಲೂ ಸಹ ಇದೆ. ಈಗ ಇವ್ರು ಏನಂದರೆ ಅದನ್ನು ಉದ್ದೇಶಪೂರ್ವಕವಾಗಿ ನಮ್ಮ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ, ನಮ್ಮ ತಮ್ಮನ ಟಾರ್ಗೆಟ್ ಮಾಡಿ ಈ ರೀತಿ ಒಂದು ಕೆಲವೊಂದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ನಮ್ಮ ತಮ್ಮನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಕಿಡ್ನ್ಯಾಪ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ಆಗ್ಬೇಕಂತೇಳಿ ಅವರು ಸಹ ಆಗ್ರಹಿಸಿದ್ದಾರೆ. ಇವ್ರದ್ದೇನು ಸಮಾಜ ಇದೆಯಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರೇನು ಮಾಡಿದ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ. ಅವರು 150 ಜನ ಇದ್ರಿ. ಅವರು ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ. ಅವರು ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರಿಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ನು ಆಟೋದಲ್ಲಿ ಹಾಕಿ. ರೀಸೆಂಟ್ಲಿ ಗೋವಾಗೆ ಹೋಗಿದ್ರಿ ಇವರು, ನಮ್ಮ ತಮ್ಮ ಮತ್ತು ಖುಷಿ ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರಿಗೆ. ಸೊ ಇಷ್ಟೆಲ್ಲ ರಿಲೇಷನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮನ ಫೋನ್ ತೊಗೊಂಡಿದ್ದಾರೆ ಅವ್ರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ, ಇವ್ರದ್ದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ಮ ತಮ್ಮಾಗ. ಒಂದು 23 ಹುಡುಗನಿಗೆ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇದೇನು ಖುಷಿ ಕಲಬುರ್ಗಿ ಮತ್ತು ಸಮೀರಿಂದ ಐತಲ್ರಿ, ಇದು ನಮ್ಮ ಇಲ್ಲಿಂದ ಇದೇನು ಲವ್ ಜಿಹಾದಿಲ್ಲ. ಇದೇ ವೇಳೆ ಏನು ಆ ಯುವತಿ ಖುಷಿ ಕಲಬುರ್ಗಿ ಅವರ ತಾಯಿ ತಂದೆನೂ ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ನಮ್ಮ ಮಗಳನ್ನಾಗೆ ಏನೋ ಹಿಪ್ನಟೈಸ್ ಮಾಡಿ ಒಂದು ಸೆಳೆತ ಮಾಡಿ ಆ ಒಂದು ಟ್ರ್ಯಾಪ್ ಮಾಡಿದ್ದಾರೆ. ಆ ಒಂದು ಟ್ರ್ಯಾಪ್ನಲ್ಲಿ ನಮ್ಮ ಮಗಳು ಬಲಿಯಾಗಿದ್ದಾಳೆ ಮತ್ತು ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ನಮ್ಮ ಫ್ಯಾಮಿಲಿಗೆ ಮಗಳಿಗೆ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ. ಆಕೆನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅಲ್ಲದೆ ನಮ್ಮ ಮನೆಗೂ ಬಂದು ಧಮಕಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗ್ಬೇಕಂತೇಳಿ ಯುವತಿಯ ಪೋಷಕರು ಆರೋಪ. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊತೀವಿ. ಜಿಮ್ಮಿಗೆ ಕಳಿಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗೆ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾನ, ಭಾಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ ಮೇಲೆ ನಾನು ನನ್ನ ಮಗಳಿಗೆ ಬಡ್ದು ಗಿಡ್ದು ಮನೆಗೆ ಕಳಿಸಿದ ಮೇಲೆ ಅವರು ರಿಟರ್ನ್ ಮತ್ತೆ ನನ್ನ ಮನೆ ಕಡೆ ಬಂದು 10 ಜನ ಬಂದು ನಿನಗೆ ರಾತ್ರಿಗೆ ಪೆಟ್ರೋಲ್ ಹಾಕಿ ನಿನ್ನ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತೀವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ಮ ಸಮಾಜವ್ರಿಗೆ ಹೇಳಿದ್ವಿ. ನಾವು ಸಮಾಜವ್ರಿಗೆ ಹೇಳಿದ ತಕ್ಷಣ ಅವ್ರೇನು ಹೇಳಿದ್ರು, ಇಲ್ಲ ನಿಮ್ಮ ಮಗಳು ಇದ್ರೊಳಗೆ ಇನ್ವಾಲ್ವ್ ಅದ್ರೊಳಗೆ ಅಂತ ನನ್ನ ಮಗಳಿಗೆ ಹಿಮ್ನೋಟೈಸ್ ಮಾಡ್ಯಾರ ರೀ. ನನ್ನ ಮಗಳಿಗೆ ಭಾಳ ಬ್ಲ್ಯಾಕ್ಮೇಲ್ ಮಾಡ್ಯಾರ. ಬ್ಲ್ಯಾಕ್ಮೇಲ್ ಮಾಡಿದ್ದಕ್ಕೆ ನಾನು ನಿಂತಿದ್ದಕ್ಕೆ ನನಗೆ ಇವತ್ತು ಬೆಳಗ್ಗೆ 7 ಗಂಟೆಗೆ ಬಂದು ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದು ನಿನಗೆ ಹೊಡಿತೀನಿ, ನಿನ್ನ ಮಗಳಿಗೆ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತು ನಮ್ಮ 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರಿ ಇವ್ರು. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗೆ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲ್ಯಾಕ್ಮೇಲ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ಮೇಲ್. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗೆ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕೆ ನಾನೀಗ ನಿಂತೀನಿ, ನನಗೆ ನ್ಯಾಯ ಬೇಕು. ಅವ್ನು ನನ್ನ ಮಗಳಿಗೆ ಏನು ಮಾಡ್ಯಾನ ನೋಡ್ರಿ, ಅವ್ನು ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕು, ನಾನು ಅವ್ನಿಗೆ ಮಾತಾಡ್ಬೇಕು. ಈ ಭಾಳಷ್ಟು ಹುಡುಗಿಯರಿಗೆ ಮಾಡ್ಯಾರಿ ಸರ್. ಅದು ಭಾಳ ಅದಾವ ನಮ್ಮ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲ್ಯಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ಆದರೆ ಇದೆಲ್ಲದರ ನಡುವೆನೇ ಏನಂದರೆ ಈಗೇನು ಯುವತಿನೇ ಒಂದು ಅಜ್ಞಾತ ಸ್ಥಳದಿಂದ ಒಂದು ಹೇಳಿಕೆನೂ ಸಹ ಕೊಟ್ಟಿದ್ದಾಳೆ. ನನಗೆ ಪರಿಚಯ 3 ವರ್ಷಗಳಿಂದಲೂ ಸಹ ಪರಿಚಯ ಇತ್ತು. ಜಿಮ್ನಲ್ಲಿ ನಾನು ಜಿಮ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಪರಿಚಯ ಆಗಿತ್ತು. ಆದರೆ ಅದನ್ನು ಏನಂದರೆ ಆ ಒಂದು ಸ್ನೇಹ ಇತ್ತು. ಆದರೆ ಅದನ್ನು ಸ್ನೇಹನ ದುರ್ಬಳಕೆ ಮಾಡಿಕೊಂಡು ನನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ನನಗೆ ಮತ್ತು ಪಾನೀಯ ಕೊಟ್ಟು ಅದನ್ನು ಮತ್ತೆ ಬಂದ ನಂತರ ನನ್ನ ದುರ್ಬಳಕೆ ಮಾಡಿಕೊಂಡು ಅದನ್ನು ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ಮೇಲ್ ಮಾಡುವಂಥ ಕೆಲಸ ಮಾಡಿದ್ದಾನೆ. ಬರೀ ನಾನೊಂದೇ ಅಲ್ಲ, ಹಲವಾರು ಯುವತಿಯರಿಗೆ ಈ ರೀತಿ ಒಂದು ಮೋಸ ಮಾಡಿದ್ದಾನೆ. ಹಲವಾರು ಯುವತಿಯರ ಫೋಟೋಗಳು ಅವನ ಬಳಿ ಇದ್ದಾವೆ. ಈ ರೀತಿ ಬ್ಲ್ಯಾಕ್ಮೇಲ್ ಮಾಡಿಕೊಂಡು ತಂದೆ ಆದ ಒಂದು ಟ್ರ್ಯಾಪ್ನಲ್ಲಿ ಸಿಲುಕಿಸುವಂಥ ಕೆಲಸವನ್ನು ಸಮೀರ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆರೋಪ ಕೇಳಿದ್ವಿ. ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ನಂಗೆ ಪಿಕ್ ಮಾಡ ಜಿಮ್ಮಿಗೆ ಹೋಗೋಣ ಅಂತ. ನಾ ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರೆದು
ಕರ್ದ ನಂಗೆ. ಅದು ಕರೆದ ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಇತ್ತೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ, ನಿನ್ನ ವಿಡಿಯೋ ನಾನು ಹಿಂಗೆ ಮಾಡ್ಯಾನ ನೋಡು. ನಾ ಶಾಕ್ದಾಗಿದ್ದೆ. ಅದೇ ಇದ್ರ ನಡುವೆ ಏನಂದರೆ ಏನು ಪ್ರೆಗ್ನೆನ್ಸಿ ಇರ್ಬೋದು, ಪ್ರೆಗ್ನೆನ್ಸಿ ರಿಪೋರ್ಟ್ಗಳಿರ್ಬೋದು, ಅವನು ಏನು ಸಮೀರ್ನ ಮೊಬೈಲ್ನಲ್ಲಿ ಪತ್ತೆಯಾಗಿರೋದು ಸಹ ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಯಾಕಂದರೆ ಹಿಂದೂ ಯುವತಿಯರ ಹಲವಾರು ಫೋಟೋಗಳು ಅವನ ಮೊಬೈಲ್ನಲ್ಲಿ ಸಿಕ್ಕಿದ್ದಾವೆ. ಇವೆಲ್ಲವೂ ಎಲ್ಲೋ ಒಂದು ಕಡೆ ಲವ್ ಜಿಹಾದ್ಗೆ ಏನಾದರೂ ವ್ಯವಸ್ಥಿತ ಷಡ್ಯಂತ್ರ ನಡೆದಿತ್ತ ಅನ್ನೋ ಒಂದು ಸಂಶಯ ಅಂತೂ ಮೂಡುತ್ತೆ. ಹಾಗಾಗಿ ಪೊಲೀಸರು ಸಹ ಈಗೇನು ಪ್ರತ್ಯೇಕವಾಗಿ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಅಂದರೆ ಈಗೇನು ಯುವತಿಯ ಕಡೆಯವರು ಕೊಟ್ಟಂತಹ ಪ್ರಕರಣ ಆಧರಿಸಿ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ಏನು ಯುವಕನ ಕಡೆ ಪೋಷಕರು ಕೊಟ್ಟಂತಹ ದೂರು ಆಧರಿಸಿ ಅಶೋಕನಗರ ಠಾಣೆ ಪೊಲೀಸರು ಸಹ ತನಿಖೆ ಮಾಡ್ತಾಯಿದ್ದಾರೆ. ಇವೆಲ್ಲದರ ಒಂದು ತನಿಖೆ ಒಂದು ತಾರ್ಕಿಕ ಅಂತ್ಯ ಕಂಡಲ್ಲಿ ಖಂಡಿತ ಇದು ಏನು ರೀಸನ್ ಇದೆ ಮತ್ತು ಏನೆಲ್ಲ ಆಗಿದೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಈಗೇನು ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ, ಅದು ಸಾಕಷ್ಟು ಆಕ್ರೋಶಕ್ಕೂ ಸಹ ಕಾರಣವಾಗಿದೆ. ಹಾಗಾಗಿ ಏನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು, ಈ ರೀತಿಯ ಒಂದು ಚಟುವಟಿಕೆಗಳ ಒಂದು ಆಗ್ರಹ ಅಂತೂ ವ್ಯಕ್ತವಾಗಿದೆ. ಶಿವರಾಮ ಮಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.